ನಮಸ್ತೆ ವೀಕ್ಷಕರೇ, ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮೀತಾ. ವೃಶ್ಚಿಕ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಏನೆಲ್ಲ ಶುಭ ಫಲಗಳು ನಡೀತಾ ಹೋಗುತ್ತೆ ನೋಡ್ತಾ ಹೋಗೋಣ. ನೋಡಿ, ಇದೇ 2ನೇ ತಾರೀಕು, ಜೂನ್ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾ ಇದ್ದಾನೆ. ಕಟಕ ರಾಶಿಯಲ್ಲಿ ಗುರು ಸಂಚರಿಸೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಅನೇಕ ಲಾಭ ಶುಭ ಫಲಗಳೇ ನಡೀತಾ ಹೋಗುತ್ತೆ. ಏನಕ್ಕೆ ಅಂದರೆ ನೋಡಿ, ತುಂಬ ಚೆನ್ನಾಗಿ ಗುರು ಫಲವನ್ನು ಕೊಡ್ತಾ ಹೋಗ್ತಾನೆ ವೃಶ್ಚಿಕ ರಾಶಿಯವರಿಗೆ. ಯಾಕಂದರೆ 9ನೇ ಮನೆ, ಯಾಕಂದರೆ ವೃಶ್ಚಿಕ ರಾಶಿಗೆ ಯಾಕಂದರೆ ಇಷ್ಟು ದಿನ ಅಷ್ಟಮದಲ್ಲಿದ್ದ, ಈಗ 9ನೇ ಮನೆಗೆ ಬರ್ತಾ ಹೋಗ್ತಾನೆ. ಯಾಕಂದರೆ ಧನಸ್ಥಾನದ ಅಧಿಪತಿ, ಧನಸ್ಸು ರಾಶಿಯ ಅಧಿಪತಿ ಗುರು ಆಗಿರ್ತಾನೆ. 2ನೇ ಮನೆ ಧನಸ್ಥಾನದ ಅಧಿಪತಿಯಾಗಿ, ಅದೇ ರೀತಿ ಪೂರ್ವ ಪುಣ್ಯ 5ನೇ ಮನೆಯ ಅಧಿಪತಿಯಾಗಿ ಗುರು ಅವರಿಗೆ 9ನೇ ಮನೆಗೆ ಬರೋದ್ರಿಂದ ಖಂಡಿತ ಹೇಳ್ತೀನಿ, ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಯೋಗವನ್ನು ಕೊಡ್ತಾ ಹೋಗ್ತಾನೆ. ಮತ್ತು ಕಟಕ ರಾಶಿಯಿಂದ 5ನೇ ದೃಷ್ಟಿ ವೃಶ್ಚಿಕ ರಾಶಿಯವರ ಮೇಲೆ ಬೀಳೋದ್ರಿಂದ, ಯಾಕಂದರೆ ವೃಶ್ಚಿಕ ರಾಶಿಗೆ ಗುರು ಕೂಡ ಯೋಗಕಾರಕನಾಗಿದ್ದಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಗುರು ಬದಲಾವಣೆಯಿಂದ. ಕೆಲಸ ಕಾರ್ಯ ಮತ್ತು ಎಷ್ಟು ಪಿತ್ರಾರ್ಜಿತ ಆಸ್ತಿ ಯಾವುದಾದ್ರೂ ಬರೋದಿದ್ರೆ ಪಿತ್ರಾರ್ಜಿತ ಆಸ್ತಿ ಕೂಡ ಬರ್ತಾ ಹೋಗುತ್ತೆ. ಮತ್ತು ಮನೆ ತಗೊಳ್ಳೋದು, ಮನೆಯಲ್ಲಿ ಶುಭ ಕಾರ್ಯಗಳಾಗೋದು, ಮದುವೆ ಮುಂಜಿಗಳಾಗ್ತಕ್ಕಂಥದ್ದು, ಮನೆಯಲ್ಲಿ ಮಕ್ಕಳಾಗ್ತಕ್ಕಂಥದ್ದು, ಜೊತೆಗೆ ಮಕ್ಕಳ ಒಂದು ವಿದ್ಯಾಭ್ಯಾಸ ತುಂಬ ಚೆನ್ನಾಗಾಗ್ತಕ್ಕಂಥದ್ದು, ಮಕ್ಕಳಿಗೆ ಒಳ್ಳೊಳ್ಳೆ ಸ್ಕೂಲು ಕಾಲೇಜು ಮತ್ತು ದೊಡ್ಡ ಹೈಯರ್ ಸ್ಟಡೀಸ್ ಮಾಡಿಸ್ತಕ್ಕಂಥದ್ದು, ಎಲ್ಲ ಕಡೆ ಸೀಟ್ಗಳು ಸಿಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗುತ್ತೆ. ಜೊತೆಗೆ ರಿಯಲ್ ಎಸ್ಟೇಟ್ ಅಂತ ಯಾರಾದರೂ ಮಾಡ್ತಿದ್ರೆ ಖಂಡಿತ ಹೇಳ್ತೀನಿ, ವೃಶ್ಚಿಕ ರಾಶಿಯವರಿಗೆ ರಾಶಿ ಅಧಿಪತಿ ಕುಜ ಆಗಿರೋದ್ರಿಂದ ಖಂಡಿತ ವೃಶ್ಚಿಕ ರಾಶಿಯವರಿಗೆ ತುಂಬ ಲಾಭವನ್ನು ನೋಡ್ತಾ ಹೋಗ್ತೀರಾ. ಮತ್ತು ದುಡ್ಡನ್ನು ಅತಿ ಹೆಚ್ಚು ನೀವು ಯಾರಿಗಾದ್ರೂ ಕೊಟ್ಟಿದ್ರೆ ಆ ದುಡ್ಡೆಲ್ಲ ಕೂಡ ವಾಪಸ್ ಬರುವಂಥ ಟೈಮು ಇದಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ಮದುವೆ ಕೂಡ ಎಲ್ಲೋ ಒಂದು ಕಡೆ ಲವ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರೀತಿ ವಿಷಯನ ಹೇಳಿದಾಗ ಖಂಡಿತ ಒಪ್ಕೊಂಡು ಎಲ್ಲರೂ ಸೇರಿ ಮದುವೆ ಮಾಡ್ತಕ್ಕಂಥ ಒಂದು ಚಾನ್ಸಸ್ ಕೂಡ ಅತಿ ಹೆಚ್ಚಿರುತ್ತೆ. ಹಾಗಾಗಿ ಯಾರೆಲ್ಲ ವೃಶ್ಚಿಕ ರಾಶಿಯವರು ಮದುವೆ ಮಾಡ್ಕೊಳ್ಬೇಕು ಅಂತಿದ್ದೀರೋ ಅವರೆಲ್ಲರೂ ಕೂಡ ಒಂದೊಳ್ಳೆ ಟೈಮ್ ಬಂದಿರೋದ್ರಿಂದ ಮದುವೆ ಮಾಡ್ಕೊಳ್ಬೋದು. ಮತ್ತು ಪಿತ್ರಾರ್ಜಿತ ಆಸ್ತಿ, ನಿಮ್ಮ ಹಳೆಯ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ಯಾವುದೇ ಇದ್ರೂ ಕೂಡ ನಿಮ್ಮ ಒಂದು ಕೈ ಸೇರುವಂಥ ಒಂದು ಚಾನ್ಸಸ್ಸು ಅತಿ ಹೆಚ್ಚಾಗಿರೋದ್ರಿಂದ ಖಂಡಿತ ಹೇಳ್ತೀನಿ, ವೃಶ್ಚಿಕ ರಾಶಿಯವರು ತುಂಬ ಲಾಭದಾಯಕರಾಗಿದ್ದೀರಾ. ಹಾಗಾಗಿ ಗುರುವನ್ನು ಅತಿ ಹೆಚ್ಚು ನೀವು ಬೇಡ್ಕೊಳ್ಬೇಕಾಗುತ್ತೆ. ಗುರುವನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಖಂಡಿತ ಹೇಳ್ತೀನಿ, ದಿನ ಸ್ವಲ್ಪ ಇದಕ್ಕೆ ಹೂವು ಮತ್ತು ಅರಿಶಿನ ಕುಂಕುಮವನ್ನು ಇಟ್ಟು ನೀವು ಮನಸಾರ ನೀವು ಬೇಡ್ಕೊಂಡ್ರೆ ಖಂಡಿತ ಗುರು ಎಲ್ಲವನ್ನು ತಥಾಸ್ತು ಅಂತ ಹೇಳ್ತಾನೆ. ಖಂಡಿತ ನಿಮ್ಮ ಮಡಿಲಿಗೆ ತಂದಾಗ್ತಾನೆ. ನಿಮ್ಮ ಮನೆಯಲ್ಲಿ ಆಗದೇ ಇರೋಂಥ ಕೆಲಸಗಳೆಲ್ಲ ಆಗ್ತಾ ಹೋಗುತ್ತೆ. ಒಂದು ರಾಜಯೋಗನೇ ಅಂತ ಹೇಳ್ಬೋದು, ಒಂದು ಅದೃಷ್ಟನೇ ಅಂತ ಹೇಳ್ಬೋದು. ಮತ್ತು ಯಾವಾಗೋ ನೀವು ರಿಜಿಸ್ಟ್ರ್ ಮಾಡ್ಕೊಳ್ಬೇಕಾಗಿರುವಂಥ ಜಾಗಗಳು ರಿಜಿಸ್ಟರ್ ಆಗುವಂಥದ್ದು, ಅಥವಾ ನಿಮ್ಮ ಕೈ ಸೇರಬೇಕಾಗಿರುವಂಥ ಗೋಲ್ಡು, ಅಥವಾ ನೀವೇನಾದರೂ ಮರ್ಜ್ ಮಾಡಿರೋವಂಥ ಗೋಲ್ಡ್ಗಳು ಬಂದು ನಿಮ್ಮ ಕೈ ಸೇರೋವಂಥದ್ದು, ಅಥವಾ ಚಿನ್ನ ಬೆಳ್ಳಿಗೆ ಇನ್ವೆಸ್ಟ್ ಮಾಡಿ ತಗೊಳ್ಳೋ ಅಂಥದ್ದು, ಮತ್ತು ಎಲ್ಲೋ ಒಂದು ಕಡೆ ಟೆಂಪಲ್ ವಿಸಿಟ್ಟು, ತೀರ್ಥಕ್ಷೇತ್ರವನ್ನು ನೋಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ವೃಶ್ಚಿಕ ರಾಶಿಯವ್ರಿಗೆ ಆಗ್ತಾ ಹೋಗುತ್ತೆ. ಖಂಡಿತ ವೃಶ್ಚಿಕ ರಾಶಿಯವ್ರಿಗೆ ಬಹಳಷ್ಟು ಟೈಮ್ ಚೆನ್ನಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕಣ್ಣು ಮುಚ್ಕೊಂಡು ನೀವು ಮಾಡ್ಕೊಳ್ಬೋದು. ನಿಮ್ಮ ಕಂಪನಿಗಳು ಮತ್ತು ನಿಮ್ಮ ಒಂದು ಜಾಗಗಳನ್ನ ತಗೊಳ್ಳೋದು, ಗಾಡಿಗಳನ್ನ ವೆಹಿಕಲ್ಗಳನ್ನ ತಗೊಳ್ಳೋ ಅಂಥದ್ದು, ಮನೆಗಳನ್ನ ಮಾಡ್ಕೊಳ್ಳೋ ಅಂಥದ್ದು, ಮನೆ ತಗೊಳ್ಳೋ ಅಂಥದ್ದು, ಅದೇ ರೀತಿ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಅಂತ ನೀವೇನು ಮಾಡ್ತೀರಾ ಆ ಇನ್ವೆಸ್ಟ್ಮೆಂಟನ್ನು ಡಬಲ್ ಆಗಿ ಮಾಡ್ತಕ್ಕಂಥದ್ದು, ಅದನ್ನು ನೋಡ್ತಕ್ಕಂಥದ್ದು, ಅವೆಲ್ಲವೂ ಕೂಡ ನಿಮ್ಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಗುರು ಬದಲಾವಣೆಯಿಂದ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಯೋಗವನ್ನು ಕೂಡ ತಂದು ಕೊಡ್ತಾ ಇದೆ. ಮತ್ತು ಕೋರ್ಟು ಕೇಸು ಇದು ಯಾವುದಾದ್ರೂ ಇದೆ ಅದು ಕೂಡ ಎಲ್ಲೋ ಒಂದು ಕಡೆ ಡಿಕ್ಲೇರ್ ಆಗುವಂಥದ್ದು, ಜೊತೆಗೆ ಕೋರ್ಟು ಕೇಸ್ ಕೂಡ ಎಲ್ಲೋ ಒಂದು ಕಡೆ ತುಂಬ ದಿನದ ಒಂದು ಹಳೆ ಕೇಸ್ ಕೂಡ ಎಲ್ಲೋ ಒಂದು ಕಡೆ ರಾಜಿ ಆಗೋ ಅಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಅತಿ ಹೆಚ್ಚು ನೀವು ಮುರುಗನ ಒಂದು ಟೆಂಪಲ್ ಆಗಿರ್ಬೋದು ಅಥವಾ ತಿರುಚಂದೂರು ಮುರುಗನನ್ನು ನೋಡಿದ್ರೆ ನಿಮ್ಮ ಒಂದು ಜಾಗದ ಸಮಸ್ಯೆ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಜೊತೆಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಸುಬ್ರಹ್ಮಣ್ಯನ ಟೆಂಪಲ್ ಅದು ಎಲ್ಲೇ ಇದ್ರೂ ಕೂಡ ಒಂದು ಸತಿ ಹೋಗಿ ಸುಬ್ರಹ್ಮಣ್ಯನ ಒಂದು ದರ್ಶನ ಮಾಡಿ ಬರಬೇಕಾಗುತ್ತೆ. ಜೊತೆಗೆ ಹೊರದೇಶದ ಕೆಲಸ ಆಗಿರ್ಬೋದು ಅಥವಾ ಹೊರದೇಶದ ಪ್ರವಾಸವನ್ನಾದರೂ ಮಾಡುವಂಥ ಯೋಗ ವೃಶ್ಚಿಕ ರಾಶಿಯವ್ರಿಗಿರುತ್ತೆ. ಹಾಗಾಗಿ ಗುರುವನ್ನು ನೀವು ತುಂಬ ಆರಾಧಿಸಬೇಕಾಗುತ್ತೆ. ಗುರುವನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡು, ಗುರುವಿನ ಒಂದು ಶ್ರೀಚಕ್ರವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಸದಾ ನೀವು ಪೂಜೆ ಮಾಡ್ತೀರಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದ.